ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಮುದ್ದೆಬಿಹಾಳ. ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಆಗಿದ್ದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ದೇಶದ ಆತ್ಮವಾಗಿದ್ದಾರೆ ಎಂದು ಶಾಸಕ ಸಿ.ಎಸ್. ನಾಡಗೌಡ ಹೇಳಿದರು. ಅವರ ಚಿಂತನೆಗಳೇನಿದಾವೆ, ಬಾಲ್ಯದಿಂದ ಹಿಡಿದು ಅವರ ಅಂತ್ಯದವರೆಗೂ ಕೂಡ ಪ್ರತಿ ದಿವಸ ಕೂಡ ಒಂದು ಚರಿತ್ರೆ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಯಾರು ಕೂಡ ಮರಿತಕ್ಕಂಥದ್ದಲ್ಲ. ಇದು ಅಂಬೇಡ್ಕರ್ ಅವರೇ ಮಾಡಿದಂತ ಒಂದು ಸಾಧನೆ. ಅವತ್ತಿನ ದಿವಸ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಕ್ಕಂಥದ್ದಾಗಬೇಕು. ಏನೆಲ್ಲ ನಮ್ಮ ಸಂವಿಧಾನದಲ್ಲಿ ಅಡಕಾಗಿರ್ತಕ್ಕಂಥ ವಿಷಯ ಇದಾವೆ, ಈ ಭಾರತದ ದೇಶದ ನಾಗರಿಕರಾಗಿ ನಾವೆಲ್ಲರೂ ಕೂಡ ಬಹಳ ಜಾಗೃತೆಯಿಂದ ಪಾಲಿಸಬೇಕು. ಇದು ನಮ್ಮ ಮುಖ್ಯ ಉದ್ದೇಶ ಆಗಿರಬೇಕು. ಕೇವಲ ಒಂದು ದಿವಸದಲ್ಲಿ ಅರ್ಥ ಮಾಡ್ಕೊಳ್ಳಕ್ ಆಗೋದಿಲ್ಲ. ಅದಕ್ಕೆ ಮೇಲಿಂದ ಮೇಲೆ ಈ ಕಾರ್ಯಕ್ರಮಗಳ ನಡೀಬೇಕು ಅನ್ನುವಂಥದ್ದು ಹೇಳಿದ್ರಲ್ಲ, ಇದು ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಷಯನ ತಿಳ್ಕೊಳ್ಳೋಣ. ನೋಡಿ, ನಮ್ಮ ಯುವ ಪೀಳಿಗೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾರು ನಮ್ಮ ಕಣ್ಣನ್ನ ತೆರೆಯುವಂತಹ ಪ್ರಯತ್ನವನ್ನ ಮಾಡಿದ್ರು, ನಾವು ಪುನಃ ಕಣ್ಣು ಮುಚ್ಚಿಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಇದ್ರೆ ಹೇಗೆ, ಇದು ಇವತ್ತು ಆಲೋಚನೆ ಮಾಡ್ತಕ್ಕಂಥದ್ದು. ಎಲ್ಲರೂ ಕೂಡ ಎಲ್ಲಾ ವ್ಯಕ್ತಿಗಳನ್ನ ರಾಜಕೀಯಕ್ಕೋಸ್ಕರ ಬಳಸಲಿಕ್ಕೆ ಒಂದು ಅಭ್ಯಾಸ ಆಗಿ ಹೋಗ್ತದೆ. ರಾಜಕೀಯಕ್ಕೋಸ್ಕರ ಬಳಸ್ತಕ್ಕಂಥದ್ದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಇದನ್ನ ನಾವು ಎಲ್ಲೋ ಒಂದು ಕಡೆ ನಿಲ್ಲಿಸಬೇಕು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಮಂಗಳವಾರ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅಖಂಡ ಭಾರತ ಒಂದಾಗಿ ಉಳಿಯಲು ಮಾನವ ಧರ್ಮದ ಪರವಾಗಿ ಅಂಬೇಡ್ಕರ್ ಧ್ವನಿ ಎತ್ತಿದ್ದಾರೆ. ಅಂಬೇಡ್ಕರ್ ಅವರ ಬದುಕು ಪ್ರತಿದಿನದ ಅಭ್ಯಾಸ ಮಾಡುವಂಥದ್ದಾಗಿದೆ. ಅವರ ಚಿಂತನೆಗಳನ್ನು ಓದಬೇಕಿದೆ. ಒಂದು ದಿನದ ಆಚರಣೆ ಆಗಬಾರದು. ನಾವೆಲ್ಲರೂ ಅವರ ಅನುಯಾಯಿಗಳು ಎಂದು ಹೇಳುವವರು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡಾಗ ಅವರಿಗೆ ದೊಡ್ಡ ಗೌರವ ಕೊಟ್ಟಂತಾಗುತ್ತದೆ ಎಂದು ಹೇಳಿದರು. ಒಳ ಮೀಸಲಾತಿ ಕುರಿತು 2014ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತು. ರಾಜ್ಯ ಸರ್ಕಾರ ಸರ್ವೆ ನಡೆಸಿ ವರದಿ ಸಲ್ಲಿಸಲು ತಿಳಿಸಿದಾಗ ಈವರೆಗೂ ಅಂತಿಮ ತೀರ್ಮಾನ ಕೈಗೊಳ್ಳಲು ಆಗುತ್ತಿಲ್ಲ. ಒಳ ಮೀಸಲಾತಿ ಕುರಿತು ಎಡಬಲ ಎನ್ನದೇ ಅಂತಿಮ ತೀರ್ಮಾನಕ್ಕೆ ಬನ್ನಿ, ನಿಮಗೆ ದಾರಿ ತಪ್ಪಿಸುವ ಕೆಲಸ ನಡೆದಿದೆ, ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಎಂದು ಹೇಳಿದರು. ಅದಕ್ಕೊಂದು ಆಯೋಗವನ್ನ ನೇಮಿಸಿದರು. ಆಯೋಗವನ್ನ ಯಾರು ಆಗಿನ ಸರ್ಕಾರ ನೇಮಿಸಿ ಅದಕ್ಕೆ ವರದಿಯನ್ನು ಸಲ್ಲಿಸಲಿಕ್ಕೆ ಕಾಲಮಿತಿ ಕೊಡ್ತು. 2015-16 ನನ್ನ ಅಂದಾಜು 16-17 ಇರಬಹುದು, ಅದು ವರದಿಯನ್ನ ಕೊಡ್ತು. ಆದ್ರೆ ವರದಿ ಯಾರು ಅನ್ನೋದನ್ನು ಹೇಳಂಗಿಲ್ಲ, ಮತ್ತೆ ಅದೊಂದು ನಮ್ಮನಿ ಬೇರೆ ಚಾಲು ಮಾಡ್ತಾರೆ. ವರದಿ ಕೊಡ್ತು. ಆ ವರದಿ ಬಗ್ಗೆ ಚರ್ಚೆ ಆಯ್ತು, ಸಾಕಷ್ಟು ಚರ್ಚೆ ಆಯ್ತು. ಎಲ್ಲಿ ಚರ್ಚೆ ಆಯ್ತು? ಸದನದಲ್ಲಿ ಕೂಡ ಚರ್ಚೆ ಆಯ್ತು. ನಾನು ಕ್ಯಾಬಿನೆಟ್ ನಲ್ಲಿ ಇರಲಿಲ್ಲ. ಕ್ಯಾಬಿನೆಟ್ ನಲ್ಲಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಂತಹ ಸಂದರ್ಭದಲ್ಲಿ ಚರ್ಚೆ ಆಯ್ತು. ಇದರ ಬಗ್ಗೆ ನಾವು ಶಿಫಾರಸನ್ನ ಕಳಿಸಿಕೊಡಬೇಕು ಅನ್ನುವಂಥದ್ದನ್ನ ಚರ್ಚೆ ಆಯ್ತು. ಮಾಡಬೇಕು ಬಿಡಬೇಕು ಅನ್ನುವಂಥದ್ದು ಆ ಹಂತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಳ ಮೀಸಲಾತಿಯ ವಿಷಯವಾಗಿ ಕುರಿತು ಸುಪ್ರೀಂ ಕೋರ್ಟಿನ ಮೆಟ್ಲು ಏರಿದ್ರು. ಗೊತ್ತಿದೆ, ಉಪನ್ಯಾಸಕರಿಗೆ ಗೊತ್ತಿದೆ. 2014 ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿತು. ಆರ್ಟಿಕಲ್ 15(4) and Article 16(4) provides for internal reservation on caste population basis and not by whims and fancies ಅಂತ ಒಂದು ಜಡ್ಜ್ಮೆಂಟ್ ಕೊಡ್ತು. ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಅಂದ್ರೆ ನನಗೆ ಇಷ್ಟು ಬೇಕು, ಆಯ್ತು ನೀ ಇವ್ರಿಗೆ ಕೊಡು, ಅಧಿಕಾರದಾಗಿದ್ದವರು ರಾಜಕೀಯವಾಗಿ ನಾ ಇಷ್ಟು ಕೊಡು ಅನ್ನುವಂಥ ಪ್ರಶ್ನೆ ಅಲ್ಲ. ಆ ಆಧಾರ ಮೇಲೆ ಒಂದು ಸಾಮಾಜಿಕವಾದಂಥ
ಈ ಒಳ ಮೀಸಲಾತಿಯ ಜನಗಣತಿ ಮೇಲೆ ಆಧಾರವಾಗಿ ಮಾಡಬೇಕು ಅನ್ನುವಂಥದ್ದಕ್ಕೆ ಸರ್ವೆ ಪ್ರಾರಂಭ ಆಯ್ತು. ಆ ಸರ್ವೆ ಆಯ್ತು. ಸರ್ವೆ ಆದ ನಂತರ ಎಷ್ಟೋ ಜನ ಸರ್ವೆಗೂ ಕೂಡ ಒಪ್ಪಿಗೆ ಕೊಡಲಿಲ್ಲ. ಸರ್ವೆಗೆ ಒಪ್ಪಿಗೆ ಕೊಡಲಿಲ್ಲ. ನಾವು ಒಪ್ಪೋದಿಲ್ಲ, ಈ ಸರ್ವೆ ಸರಿಯಾಗಿಲ್ಲ ಅನ್ನುವಂಥದ್ದು. ಆ ಆಧಾರದ ಮೇಲೆ ಇರ್ತಕ್ಕಂಥದ್ದಕ್ಕೆ ಏನಂತೀರಿ, ಸಂಧಾನಗಳನ್ನ ಮಾಡಿ ಎಲ್ಲ ಸಮಾಜದ ಒಳಪಂಗಡದ ವ್ಯಕ್ತಿಗಳನ್ನ ಕೂಡಿಸಿಕೊಂಡು ಸಂಧಾನಗಳನ್ನ ಮಾಡಿ ಒಂದು ನಿಖರವಾದಂತ ತೀರ್ಮಾನಕ್ಕೆ ಇವತ್ತಿನವರೆಗೆ ಸರಿಯಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವು ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಕ್ಕೆ ಎಷ್ಟು ಗೌರವವನ್ನು ನೀಡಿದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಭಿನ್ನಾಭಿಪ್ರಾಯಗಳು ಹೆಚ್ಚಾದವು. ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂತಹ ತುಂಬಬೇಕಾದಂತಹ ನೌಕರಿಗಳು ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದು ಹೋಗಿದ್ದಾವೆ. ಈ ಇಂಟರ್ನಲ್ ರಿಸರ್ವೇಷನ್ಸ್ ಡಿಸಿಷನ್ಸ್ ಆಗದೆ ಇರೋ ಕಾರಣಕ್ಕೋಸ್ಕರ. ಅದಕ್ಕೆ ಇವತ್ತು ನಾನು ಈ ವೇದಿಕೆ ಮುಖಾಂತರ ಅಪೀಲ್ ಮಾಡ್ಕೊಂತೇನೆ. ಅದು ಎಡ ಪಂಕ್ತ ಇರ್ಬೋದು, ಬಲ ಪಂಕ್ತ ಇರಬಹುದು, ಹಿಂದವರು ಇರ್ಬೋದು, ಮುಂದಿನವರು ಇರ್ಬೋದು, ದಯವಿಟ್ಟು ಇದಕ್ಕೊಂದು ಬೇಗನೆ ಇತ್ಯರ್ಥ ಮಾಡೋದಕ್ಕೋಸ್ಕರ ನಿಮ್ಮ ರಾಜ್ಯ ನಾಯಕರಲ್ಲಿ ಅಪೀಲ್ ಮಾಡಿಕೊಳ್ಳಿ. ಎಲ್ಲರೂ ಸೇರಿ ಒಮ್ಮತದಿಂದ ಸಹಮತದಿಂದ ಇದಕ್ಕೆ ನಿರ್ಧಾರ ಬರಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಿ. ಸರ್ಕಾರ ನೀವು ಯಾವಾಗ ನಿರ್ಧಾರಕ್ಕೆ ಬರ್ತಿರೋ ಅಂದೇನೆ ಇದಕ್ಕೆ ಮುದ್ರವನ್ನು ಹಾಕಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ? ನಾವು ಇದನ್ನ ಅನುಭವಿಸಿವೆ, ರಾಜಕೀಯ ವ್ಯಕ್ತಿಗಳು ಅನುಭವಿಸಿದೆ. 2018 ಚುನಾವಣೆಯಲ್ಲಿ ನಾನು ಅನುಭವಿಸಿದ್ದೇನೆ. ನಾವು ಮಾಡಿದ ಏನಪ್ಪ ತಪ್ಪು? ಏನು ತಪ್ಪು ಮಾಡಿ ಸಂವಿಧಾನದ ಪ್ರಕಾರವಾಗಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು ಸಿದ್ದರಾಮಯ್ಯನವರು ಅಂತಂದ್ರೆ ಎಷ್ಟೋ ಒಳಪಂಗಡಗಳು ನಮ್ಮ ವಿರುದ್ಧವಾಗಿ ಮತ ಹಾಕಿ ಮತ್ತು ಸಾಮಾಜಿಕ ಬದಲಾವಣೆ ತರುವುದರಲ್ಲಿ ಒಂದೇನೋ ಸುಧಾರಣೆ ಮಾಡಬೇಕು ಅನ್ನುವಂಥದ್ದು ಹೋದಾಗ ಅದನ್ನ ರಾಜಕೀಯ ಲೇಪ ಕೊಟ್ಟರು. ಇವತ್ತು ಬಿಜೆಪಿ, ಕಾಂಗ್ರೆಸ್, ಜನತಾದಳ, ಎಡಪಂಕ್ತ ಬಲಪಂಕ್ತ ಅನ್ನೋದೇ ಅಷ್ಟರು ಒಂದಾಗಿ ಮೀಸಲಾತಿ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ಒಂದು ಧ್ವನಿಯಲ್ಲಿ ಮಾತಾಡಿದ್ರೆ ಬಹುತೇಕ ಈ ಜನಾಂಗಕ್ಕೆ ನಾವು ಅನ್ಯಾಯ ಮಾಡೋದಿಲ್ಲ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ನಾವು ಈ ಜನಾಂಗಕ್ಕೆ ಅನ್ಯಾಯ ಮಾಡೋದಿಲ್ಲ ಅರ್ಥ ಮಾಡ್ಕೋಬೇಕು. ತಾಳಿಕೋಟೆ ಕಾಸ್ಕತೇಶ್ವರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಸುಜಾತ ಚಲವಾದಿ ಮಾತನಾಡಿ, ಅಂಬೇಡ್ಕರ್ ಜ್ಞಾನದ ಪ್ರತೀಕ ಬುದ್ಧ ಬಸವ ಅಂಬೇಡ್ಕರ್ ಅವರು ಸಮಾನತೆಯನ್ನು ಬೋಧಿಸಿದ್ದಾರೆ. ಅವರ ಬರಹ, ಭಾಷಣ, ಪುಸ್ತಕಗಳನ್ನು ಮನೆಯಲ್ಲಿಟ್ಟಾಗ, ಅವರನ್ನು ಓದಿದಾಗ ಪ್ರಬುದ್ಧ ಭಾರತದ ಕನಸು ನನಸಾಗಲು ಸಾಧ್ಯವಿದೆ. ಇಂದಿಗೂ ಹಲವೆಡೆ ಸವರ್ಣೀಯರು ದಲಿತರ ಜನಾಂಗದವರನ್ನು ಹೊಡೆದು ಹಾಕುತ್ತಿರುವ ವರದಿಗಳನ್ನು ನಾವು ನೋಡುತ್ತಲೇ ಇದ್ದೇವೆ. ಮನುಷ್ಯ ಮುಖ್ಯನೋ ಧರ್ಮ ಮುಖ್ಯನೋ ಎಂಬ ಪ್ರಶ್ನೆ ಇಲ್ಲಿ ಮೂಡುತ್ತದೆ. ಮಹಿಳೆಯರಿಗೆ ಸಮಾನತೆಯನ್ನು ಕಲ್ಪಿಸಲು ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿದ್ದವರು ಅಂಬೇಡ್ಕರ್ ಅವರಾಗಿದ್ದರು. ಅಂಬೇಡ್ಕರ್ ಎಂಬುದು ಒಂದು ಬದುಕು. ಅವರು ಸಂವಿಧಾನ ಬರೆದಿಲ್ಲ ಎನ್ನುವ ಗುಂಪು ಒಂದು ಕಡೆಯಾದರೆ, ಅದನ್ನು ಉಳಿಸುವ ಗುಂಪು ಅವರ ವಾರಸುದಾರರಾದ ನಾವು ಇದ್ದೇವೆ ಎಂದು ಹೇಳಿದರು. ನಾವಿದ್ದೇವೆ ಅವರ ವಾರಸುದಾರರು. ಆ ವಾರಸುದಾರಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಗಟ್ಟಿ ಉಳಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಗಟ್ಟಿ ಆಗ್ಬೇಕಾಗ್ಯದ. ಯಾಕಂತಂದ್ರ ಸಂವಿಧಾನ ಒಂದು ವೇಳೆ ಇಲ್ಲದೆ ಇದ್ರ ಮತ್ತೆ ನಾನು ಏನ್ ಮಾಡ್ತೀನಿ, ಯಾವ್ದೋ ಮನಿ ಮುಸ್ರಿ ತೊಳ್ಯಾಕ್ ಹೋಗ್ಬೇಕು, ಯಾವ್ದೋ ಜೀತಕ್ಕೆ ಹೋಗ್ಬೇಕಾಗ್ತದ. ಯಾಕಂತಂದ್ರೆ ಸಂವಿಧಾನದ ಆಕ್ಟ್ ಗಳನ್ನ ನಾವು ಯಾರು ಓದೇ ಇಲ್ಲ, ನಾವು ಓದ್ತಾ ಇಲ್ಲ, ಅದಕ್ಕೆ ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ. ಅದನ್ನ ನಾವು ಅರಿವನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನಡ, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ, ತಹಶೀಲ್ದಾರ್ ಕೀರ್ತಿ ಚಾಲಕ್, ತಾಲೂಕ್ ಪಂಚಾಯತಿ ಇಒ ಸಂಗನಗೌಡ ಬೇರಾದರ್, ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬೇರಾದರ್, ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್, ಪ್ರಮುಖರಾದ ಎಂಬಿ ನಾವದಗಿ, ಸತೀಶ್ ಹೊಸ್ವಾಲ್, ಎ ಗಣೇಶ್ ನಾರಾಯಣ ಸ್ವಾಮಿ, ವೈಎಚ್ ವಿಜಯಕರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಶಂಕರ ಗೌಡ ಹಿರೇಗೌಡರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಬಸಂತಿ ಮಠ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, BOBS ಸಾವಳಗಿ, ಪುರಸಭೆ ಮಾಜಿ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅರವಿಂದ್ ಹೂಗಾರ್, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ, ದಲಿತ ಪರ ಸಂಘಟನೆ ಹೋರಾಟಗಾರರಾದ ಚೆನ್ನಪ್ಪ ವಿಜಯಕರ್, ಪ್ರಕಾಶ್ ಚಲವಾದಿ, ದೇವರಾಜ್ ಹಂಗರ್ಗಿ,
ಹರೀಶ್ ನಟಿಕಾರ್, ಶರಣು ಛಲವಾದಿ, ಬಲಭೀಮ್ ನಾಯಕ್ ಮಕ್ಕಳ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಹಾಗೂ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ರಾಜ್ಯ ತಂಡ ಪ್ರತಿನಿಧಿಸಿದ್ದ ಡವಳಗಿಯ MK ಗುಂಡಿಮಿನಿ ಅವರನ್ನು ಸನ್ಮಾನಿಸಲಾಯಿತು. TD ಲಮಾನಿ ನಿರೂಪಿಸಿದರು. CG ವಿಜಯಕರ್ ವಂದಿಸಿದರು. ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಅನ್ನುವಂತ ಒಂದು ವಿಚಾರದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿ ದಿನದಂದು ಅವರಿಗೆ ಗೌರವಾನ್ವಿತ ಶಾಸಕರಿಂದ ಸನ್ಮಾನವನ್ನ ಒಂದು 15 ದಿನಗಳ ಹಿಂದೆ ಮುಖ್ಯಮಂತ್ರಿಯವರ ಒಂದು ಪದಕಕ್ಕೆ ಭಾಜನರಾಗ್ಯಾರ. ಆಸೆ ಇಟ್ಟಿದ್ದೇವೆ. ಆ ಸಂದೇಶ ಹೋಗ್ಬೇಕಂತಂದ್ರ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರ ಮುಖಾಂತರ ನಾವು ಸನ್ಮಾನ ಮಾಡೋದ್ರ ಮುಖಾಂತರ ಒಂದು DSP ಅವರಿಗೆ ನಾವು ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.